ಹಾಯ್, ಹಲೋ, ನಮಸ್ತೆ. ನಮ್ಮ ಅಮ್ಮ ಮಾಡ್ತಾ ಇದ್ದಂಥ ಚಿತ್ರಾನ್ನ ಸ್ವಲ್ಪ ಡಿಫ್ರೆಂಟು. ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮು. ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಅಷ್ಟೇ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಕರಿಬೇವು ಎಲ್ಲ ಇರುವಂಥದ್ದೇ. ಆಮೇಲೆ ಒಗ್ಗರಣೆಗೆ ಶೇಂಗಾ ಬೀಜ ಆಗಲಿ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದೆಲ್ಲ ನಾರ್ಮಲು. ನಮ್ಮಮ್ಮ ಈರುಳ್ಳಿನ ಮಾತ್ರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಲ್ಲ, ಸ್ವಲ್ಪ ಬ್ರೌನಿಷ್ ಆಗೋ ತನಕನೂ ಹುರಿತಾರೆ. ಚೆನ್ನಾಗಿರುತ್ತೆ ಟೇಸ್ಟು. ಸಂಜೆ ತನಕನೂ ಏನೂ ಆಗಲ್ಲ ಇದು. ಹಾಗೆ ಬ್ರೌನ್ ಆಗಿ ಹುರಿದ್ರೆ ನಮ್ಮಮ್ಮ ಹೇಳೋದು ಅರ್ಧಂಬರ್ಧ ಹುರಿದಂಗಾದ್ರೆ ಆಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಕೆಟ್ಟು ಹೋದಂಗಾಗತ್ತೆ. ಬಟ್ ಸ್ವಲ್ಪ ಬ್ರೌನಿಷ್ ಥರ ಹುರಿದ್ಬಿಟ್ರೆ ಹಾಗಾಗಲ್ಲ ಅಂತ ಅಮ್ಮ ಹೇಳ್ತಾ ಇರ್ತಾರೆ. ಆ್ಯಂಡ್ ಇನ್ನೂ ಒಂದು ನಮ್ಮಮ್ಮ ಹೇಳ್ತಾರೆ, ತುಂಬ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಐಟಮ್ಸ್ ಚೆನ್ನಾಗಾಗೋದು ಅಂತಲ್ಲ ಅಂತ. ಆ್ಯಂಡ್ ಹೌದು, ಅದು ಒಗ್ಗರಣೆನೂ ತುಂಬ ಜಾಸ್ತಿ ಸಾಸಿವೆ, ತುಂಬ ಜಾಸ್ತಿ ಕಡಲೆ ಬೀಜ, ತುಂಬ ಜಾಸ್ತಿ ಒಗ್ಗರಣೆ ಎಲ್ಲ ಹಾಕಿಬಿಟ್ರೆ ಚೆನ್ನಾಗಾಗುತ್ತೆ ಅಂತ ಕೆಲವ್ರ ಭ್ರಮೆ. ಕೆಲವ್ರಿಗೆ ಅದು ಇಷ್ಟನೂ ಆಗಬಹುದು. ಬಟ್ ನಮ್ಮಮ್ಮ ಹೇಳೋದು ಕಡಿಮೆ ಕಡಿಮೆ ಹಾಕಬೇಕು ಅಂತ. ಹಾಗಾಗಿ ನಾನಿಲ್ಲಿ ಇಬ್ರಿಗೆ ಮಾಡೋದ್ರಲ್ಲಿ ಅರ್ಧ ಈರುಳ್ಳಿ ಮತ್ತು ಅರ್ಧ ಟೊಮೆಟೊ ಹಾಕಿದ್ದೀನಿ ನಾನು ಆ್ಯಕ್ಚುಲಿ. ಇಷ್ಟಪಡೋರು ತುಂಬ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ನಮ್ಮಮ್ಮ ಹೀಗೆ ಹೇಳ್ಕೊಟ್ಟಿದ್ದು. ಆ್ಯಂಡ್ ನಾನು ಮೇ ಬಿ ಇದೊಂದು 5th ಸ್ಟ್ಯಾಂಡರ್ಡಿಂದನೂ ಮಾಡ್ತಾಯಿದ್ದೀನಿ ಇದನ್ನು. ಫೋರ್ತ್, ಫಿಫ್ತಿಂದಾನೇ ನಮ್ಮಮ್ಮ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ನನಗೆ ಕಲಿಸ್ಕೊಟ್ಟಿದ್ದಾರೆ. ಸೊ ಇವತ್ತು ನನಗೆ ತುಂಬ ಹೆಲ್ಪ್ ಆಗ್ತಿದೆ. ಅಡುಗೆ ಅಂತಲ್ಲ, ಲೈಫಲ್ಲಿ ಎಲ್ಲ ವಿಷಯದಲ್ಲೂ ಅಷ್ಟೇ. ಇಂಡಿಪೆಂಡೆಂಟ್ಲಿ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ರು ನನ್ನ. ಈಗಲೂ ಹಾಗೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ್ಯಾಟ್ ಆ್ಯಕ್ಚುಲಿ. ಸ್ಪೆಷಲ್ ಥ್ಯಾಂಕ್ಸ್. ಆ್ಯಂಡ್ ನಮ್ಮಪ್ಪ ಇದು ನನಗೆ ತುಂಬ ಫೇವ್ರೇಟ್ ಆಗಿರೋದ್ರಿಂದ ನಮ್ಮಪ್ಪನೂ ಯಾವಾಗಲೂ ತಮಾಷೆ ಮಾಡೋರು. ಇವತ್ತೇನೋ ಚಿತ್ರಾನ್ನ ಮಾಡ್ತಿದ್ಯಾ? ಈಗಲೂ ನಮ್ಮಪ್ಪ ನಾನು ಹೋಟೆಲ್ಗೆ ಹೋದ್ರೂ ಒಂದೊಂದು ಸಲ ಚಿತ್ರಾನ್ನ ಇದೆಯಾ ಅಂತ ಕೇಳ್ತಿದ್ನಂತೆ. ಸಣ್ಣಕ್ಕಿರುವಾಗ ನಂಗೆ ನೆನಪಿಲ್ಲ. ಇಲ್ಲಿ ಬಂತು ನೋಡಿ, ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಇದೆ. ಇದು ಪ್ಲೈನ್ ಸಾಂಬಾರು ಪೌಡ್ರ್ ಬರ್ತಿತ್ತು ಮುಂಚೆ, ಅದನ್ನು ಹಾಕ್ತಾರೆ. ಇವತ್ತು ನಾನು ಇದಿದೆ ಅಂತ ಹಾಕ್ತಿದ್ದೀನಿ. 1 ಸ್ಪೂನ್ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಇದು ಬಿಸಿಬೇಳೆಬಾತ್ ಫ್ಲೇವರ್ ಕೊಡುತ್ತೆ ಆ್ಯಕ್ಚುಲಿ ಚಿತ್ರಾನ್ನಕ್ಕೆ. ನೀವು ಬಿಸಿಬೇಳೆಬಾತಿಗೆ ತುಂಬ ಪ್ರೋಸೆಸ್ ಅಲ್ವಾ? ಇದನ್ನು ಹಿಂಗೆ ಮಾಡ್ತೀನಿ ನೋಡಿ, ಆ್ಯಕ್ಚುಲಿ ಬಿಸಿಬೇಳೆಬಾತ್ ಫ್ಲೇವರ್ ಬರುತ್ತೆ. ಅಂದರೆ ಬಿಸಿಬೇಳೆಬಾತಲ್ಲೂ ಸಾಂಬಾರು ಪೌಡ್ರು ವಿತ್ ಗರಂ ಮಸಾಲ ಅಷ್ಟೇ, ಮತ್ತು ಅದರಲ್ಲೂ ಏನು ದೊಡ್ಡ ವಿಶೇಷ ಏನಿಲ್ಲ. ಹಾಗೆ ಎಣ್ಣೆ ಬಿಡೋ ತನಕ ಎಲ್ಲ ಫ್ರೈ ಮಾಡ್ಕೊಳ್ಳೋದು. ತುಂಬ ಟೇಸ್ಟ್ ಆಗುತ್ತೆ. ನಮ್ಮಪ್ಪ ಯಾವಾಗಲೂ ತಮಾಷೆ ಮಾಡ್ತಾ ಇರ್ತಿದ್ರು. ಈಗಲೂ ಕೇಳ್ತಾರೆ ಒಂದೊಂದು ಸಲ, "ಏನು ತಿಂಡಿ ಮಾಡಿದ್ಯಾ? ಚಿತ್ರಾನ್ನನಾ?" ಅಂತ. ನನಗೇನೋ ಅಷ್ಟು ಒಬ್ಸೆಸ್ಡ್ ವಿತ್ ಚಿತ್ರಾನ್ನ ನಾನು, ಗೊತ್ತಿಲ್ಲ ಏನಕ್ಕೆ ಅಂತ. ಇಲ್ಲಿ ನಾನು ಬಿಸಿ ಅನ್ನ ಹಾಕ್ಕೊಂಡ್ಬಿಟ್ಟೆ. ನೀವು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮೇಯ್ನ್ ಕೊತ್ತಂಬರಿ ಸೊಪ್ಪು. ತುಂಬ ಟೇಸ್ಟ್ ಕೊಡೋದು ಇದೆ. ನನಗೆ ತುಂಬ ಇಷ್ಟ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಪರಿಮಳನೇ ಒಂಥರ ಬೇರೆ. ಆ್ಯಂಡ್ ರುಚಿ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಬಿಸಿ ಬಿಸಿ ಚಿತ್ರಾನ್ನ ತಿನ್ನಿ. ತಣ್ಣಗಾದ್ಮೇಲೂ ತಿನ್ಬೋದಿದು. ಅಂದರೆ ತುಂಬ ಚಿತ್ರಾನ್ನ ಒಂದು ಐಟಮ್ ಹಾಗೆ ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅಂದರೆ ಆ ಅನ್ನ ಪ್ರತಿಯೊಂದು ಮಸಾಲೆನ ಅಬ್ಸಾರ್ಬ್ ಮಾಡ್ಕೊಳುತ್ತಲ್ಲ, ಅವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹೀಗೆ ಸಂಜೆಗೋ, ಬೆಳಿಗ್ಗೆ ತಿಂಡಿಗೋ, ಇಲ್ಲ ಸ್ಕೂಲಿಂದ ಬಂದಮೇಲೆ ಮಕ್ಕಳು ಹಸಿವಾಗುತ್ತೆ ಅಂದಾಗಲೋ ಯಾವಾಗ ಬೇಕಾದ್ರೂ ಮಾಡಿಕೊಡ್ಬೋದು. ಬೇಗ ಆಗುವಂಥ ರೆಸಿಪಿ ಚಿತ್ರಾನ್ನ ಆ್ಯಸ್ ಯೂಶುವಲ್. ಅದರಲ್ಲಿ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ನಾನು ಹೇಳ್ದಂಗೆ ಬಿಸಿಬೇಳೆಬಾತ್ ಪೌಡರ್ ಸ್ಮೆಲ್ ಬರುತ್ತೆ, ಬಿಸಿಬೇಳೆಬಾತ್ ಟೇಸ್ಟ್ ಬರುತ್ತೆ. ಟ್ರೈ ಮಾಡಿ ನೋಡಿ, ಓಕೆ. ಆಮೇಲೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ವಿಡಿಯೋಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.